ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಕಾಳಿಯ 10 ರೂಪಗಳನ್ನ, ದಶಮಹಾವಿದ್ಯೆಯನ್ನ, ಈ ರೂಪಗಳು ಒಂದು ವಿದ್ಯೆ, ಇದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ನಮ್ಮ ಬದುಕಿನಲ್ಲಿ ಜ್ಞಾನವನ್ನ ಸಾಧಿಸಿದ ಹಾಗೆ ಆಧ್ಯಾತ್ಮಿಕ ಪಥದಲ್ಲಿ. ಹಾಗಾಗಿ ಈ 10 ದೇವಿಯ ರೂಪವನ್ನ ನಾವು ಅರ್ಥ ಮಾಡ್ಕೊಳ್ತಿದೀವಿ. ಅದರಲ್ಲಿ ಇವತ್ತು 9ನೆಯ ದಿನ ದುರ್ಗಾಷ್ಟಮಿ ನಡೀತಾ ಇರುವಂಥದ್ದು. ಅಷ್ಟೇ ಅಲ್ಲ, ನಿನ್ನೆ ಅಷ್ಟಮಿ ಆಯ್ತು, ಇವತ್ತು ನವಮಿ, ಸಿದ್ಧಿದಾತ್ರಿ ದೇವಿಯ ಆರಾಧನೆ ನಡೀತಾ ಇದೆ. ಮತ್ತೊಂದು ಕಡೆ ದಶಮಹಾವಿದ್ಯೆಯಲ್ಲಿ ನಾವು ತಿಳ್ಕೊಳ್ತಾ ಇರುವಂಥದ್ದು ಯಾವ ರೂಪ ಗೊತ್ತಾ? ಸಾಧಾರಣವಾಗಿ ನಾವು ಕ್ವಾಂಟಮ್ ಫಿಸಿಕ್ಸ್ ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಯೋಚನೆಯೂ ಒಂದು ಶಕ್ತಿ, ಒಂದು ಎನರ್ಜಿ, ವೈಬ್ರೇಷನ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನು ಯೋಚನೆ ಮಾಡ್ತೀವಿ ಅದರ ಬಗ್ಗೆ ಗಮನ ಇರಲಿ ಅನ್ನೋದನ್ನ ನಾವು ಕೇಳಿದೀವಿ. ಯೂನಿವರ್ಸ್, ಕ್ವಾಂಟಮ್ ಫಿಸಿಕ್ಸ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದ ಹಾಗೆ ಅದನ್ನ ಆಗಲೇ ದಶಮಹಾವಿದ್ಯೆಯಲ್ಲಿ ಹೇಳಿದ್ದಾರೆ ಗೊತ್ತಾ? ಪ್ರತಿಯೊಂದು ಯೋಚನೆಯೂ ಕೂಡ ಒಂದು ಶಕ್ತಿ. ಆ ಅಭಿಪ್ರಾಯ, ಮನಸ್ಸಿಗೆ ಬಂದಿರುವಂತಹ ಯೋಚನೆ ಏನಿದೆ ಅದು ದೇವಿ ಶಕ್ತಿ ಅಂತ ಹೇಳಿ. ಆ ರೂಪವೇ ಮಾತಂಗಿ ಅಂತ ಹೇಳಿ ಕರೆದ್ರು. ತಾಂತ್ರಿಕ ಸರಸ್ವತಿ ಅಂತ ಹೇಳಿ ಈ ರೂಪವನ್ನ ಕರೀತಾರೆ. ಸೂರ್ಯನ ಅಧಿದೇವತೆ ಮಾತಂಗಿ. ಮಾತ ಅಂತ ಹೇಳಿದ್ರೆ ಒಂದು ಯೋಚನೆ, ಒಂದು ಅಭಿಪ್ರಾಯ, ಮನಸ್ಸಿಗೆ ಏನು ಬಂದಿರುತ್ತೋ ಆ ಯೋಚನೆ, ಅದು ದೇವಿ ಶಕ್ತಿ. ಅದೇ ಮಾತಂಗಿ ಅಂತ ಹೇಳಿ. ಆ ಯೋಚನೆಯ ಸಾಕಾರ ಅಂತ ಹೇಳಿ ಹೇಳ್ತಾರೆ. ಶಕ್ತಿಯುತವಾಗಿರುವಂತಹ ಯೋಚನೆ ಶ್ರವಣ ಮಾಡೋದ್ರಿಂದ, ಅರ್ಥೈಸಿಕೊಳ್ಳೋದ್ರಿಂದ. ಇನ್ನು ಮಾತಂಗಿ ಜ್ಞಾನ, ಪ್ರತಿಭೆ, ಪರಿಣತಿಯನ್ನು ಕರುಣಿಸ್ತಾಳಂತೆ. ಯಾವುದೇ ವಿಚಾರದಲ್ಲಾದ್ರೂ ಜ್ಞಾನವನ್ನು ಪೂರ್ಣಿಸುವಂತಹ ಕಲೆಗೆ ಈಕೆ ತಾಯಿಯಂತೆ ನೋಡಿ. ಅವಳು ಒಂದು ಹಾಡಿನ ರೂಪ, ಒಂದು ಕಲೆಯ ರೂಪ. ಮಾತಂಗಿಗೂ ಸರಸ್ವತಿಗೂ ಕೂಡ ಒಂದು ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು. ತಾಂತ್ರಿಕ ಸರಸ್ವತಿ ಅಂತ ಈಕೆಯನ್ನು ಕರಿಬೇಕಾದ್ರೆ ಅದೇನದು ಅಂತ ತಿಳ್ಕೊಳ್ಳೋದಿಕ್ಕೆ ಹೋದಾಗ, ಮಾತಂಗಿ ಯೋಚನೆಯನ್ನ ಮನಸ್ಸಿಗೆ ತಂದು ಕೊಡ್ತಾಳೆ. ಮಾತಂಗಿ ಯೋಚನೆಯನ್ನ ಮನಸ್ಸಿಗೆ ತಂದು ಕೊಟ್ರೆ, ಇನ್ನು ಸರಸ್ವತಿ ಕಲಿಯುವಿಕೆಯನ್ನ, ಕಲೆಯನ್ನ ಕಲಿಯುವುದ್ರ ಕಡೆಗೆ ಈಕೆ ಪ್ರೇರೇಪಿಸ್ತಾಳಂತೆ. ಇದು ಮುಖ್ಯವಾಗಿರುವಂಥದ್ದು ವಿಚಾರ. ಇನ್ನು ಮಾತಂಗಿ ರಾಜರಾಜೇಶ್ವರಿಯ ಮಂತ್ರಿ, ಸಮಾಲೋಚಕಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಮಂತ್ರಗಳ ಮುಖಾಂತರ ದೇವಾನುದೇವತೆಗಳಲ್ಲಿ ಸಂಪರ್ಕವನ್ನ, ಸಂವಹನವನ್ನ ಸೃಷ್ಟಿಸುವಂಥವಳು ಈಕೆ. ಹಾಗಾಗಿ ಮಂತ್ರಿಣಿ ಅಂತ ಹೇಳಿ ಕೂಡ ಮಾತಂಗಿಯನ್ನ ಕರೀತಾರೆ. ಮಾತಂಗಿ ಕಾಳಿಯೆಡೆಗೆ, ಪರಮಾತ್ಮನೆಡೆಗೆ ಸಾಗಿಸುವಂಥವಳು ಅಂತ ಹೇಳ್ತಾರೆ. ಇನ್ನು ಆಧ್ಯಾತ್ಮ ಗುರು ಮಾತಿನ ಮುಖಾಂತರ ಬೋಧಿಸ್ತಾಳೆ. ಇನ್ನು ಈಕೆ ನಮಗೆ ಹೇಗೆ ಬೋಧಿಸ್ತಾಳೆ ಅಂತ ಹೇಳಿದ್ರೆ, ನಮ್ಮ ಆಧ್ಯಾತ್ಮ ಗುರು ಯಾರಿದ್ದಾರಲ್ಲ ಅವರ ಮಾತಿನ ಮುಖಾಂತರ ಈಕೆ ಜ್ಞಾನವನ್ನ ಬೋಧಿಸ್ತಾಳಂತೆ ಮಾತಂಗಿ. ಅವರ ವಾಹನ ಜ್ಞಾನವನ್ನ ಅವರ ಮಾತಿನ ಮುಖಾಂತರ ನಮಗೆ ತಿಳಿಸ್ತಾರಲ್ಲ, ಆ ವಾಹನ ಮಾತಂಗಿ ಅಂತೆ ನೋಡಿ. ಗುರು ಪರಂಪರೆಯ ಸಂಕೇತ ಈಕೆ. ಆಧ್ಯಾತ್ಮಿಕತೆಯನ್ನ ಮುಂದುವರಿಸಿಕೊಂಡು ಹೋಗುವಂಥವಳು ಯುಗ ಯುಗಾಂತರಗಳಿಗೆ. ಆಕೆಯನ್ನ ಗೌರವಿಸೋದ್ರ ಮುಖಾಂತರ ಗುರು ಗೌರವಿಸ್ತೀವಿ. ಬೇರೆಯವರಿಗೆ ಏನಾದ್ರೂ ಕಲಿಸಬೇಕು ಅಂತ ಹೇಳಿದ್ರೆ ಮಾತಂಗಿ ದೇವಿಯ ಆರಾಧನೆ ಮಾಡ್ತಾರೆ ಸಾಕಷ್ಟು ಶಿಕ್ಷಕರು ಕೂಡ. ಉಪನಿಷತ್ತಿನ ಪ್ರಕಾರ ಮನುಷ್ಯರ ಜೀವಾಳ ಮಾತು, ನಾವೇನೋ ಸಂವಹನೆ ಮಾಡ್ತೀವೋ, ಮಾತಾಡ್ತೀವೋ, ಅದೇ ನಮ್ಮ ಬದುಕಿನಲ್ಲಿ ನಾವು ಸ್ವೀಕರಿಸ್ತೀವಿ ಅಂತ ಹೇಳಿ ಈಕೆ ಅದರ ಸಂಕೇತ. ಮಾಲಿನ್ಯ, ಅಶುದ್ಧವಾಗಿರುವಂಥದ್ದು, ಕಟ್ಟುಪಾಡುಗಳಿಂದ ಮುಕ್ತಿ ನೀಡ್ತಾಳೆ ಈ ಮಾತಂಗಿ ತಾಯಿ. ಮಾತಿನಲ್ಲಿ ಏನಾದ್ರೂ ತೊದಲ್ತಾ ಇದ್ರೆ ಅಥವಾ ಕೇಳೋದ್ರಲ್ಲಿ ಏನೇ ಕಷ್ಟಗಳಿದ್ರು ಅವೆಲ್ಲವನ್ನ ನಿವಾರಿಸುವಂತಹ ಶಕ್ತಿ ಈ ಮಾತಂಗಿ ದೇವಿಗಿದೆಯಂತೆ. ಈ ಮಾತಂಗಿ ತಾಯಿಗೆ ಶಿರಸ ನಮಸ್ಕಾರ ಮಾಡ್ತಾ ದಶಮಹಾವಿದ್ಯೆಗಳಲ್ಲಿ 9ನೇ ರೂಪವನ್ನ ನಾವು ತಿಳ್ಕೊಂಡ್ವಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.